ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಹೆಮ್ಮೆಯ DRDO ಒಂದು ಅದ್ಭುತ ಸಾಧನೆಯನ್ನು ಮಾಡಿದೆ. ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ಬಳಕೆಯಾಗುವಂತಹ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಮೂಲಕ ಅಮೆರಿಕ, ಚೈನಾ, ರಷ್ಯಾದ ಈ ಗ್ರೂಪಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಹೀಗಾಗಿ ಮ್ಯಾಕ್ 5 ವೇಗದಲ್ಲಿ ಚಲಿಸುವ ಹೈಪರ್ಸೋನಿಕ್ ಮಿಸೈಲ್ ತಯಾರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಒಂದನ್ನು ಇಟ್ಟಂತಾಗಿದೆ. ಹಾಗಾದ್ರೆ ಈ ಸ್ಕ್ರಾಮ್ ಜೆಟ್ ಎಂಜಿನ್ ಅಂದ್ರೆ ಏನು? ಮುಂಬರುವ ಕಾಲಮಾನದ ಯುದ್ಧಗಳಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳು ಹೇಗೆ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತವೆ ಮತ್ತು ಭಾರತದ ಬತ್ತಳಿಕೆಯಲ್ಲಿ ಈಗಾಗಲೇ ಇರುವ ಮಿಸೈಲ್ಗಳಿಗಿಂತ ಈ ಮಿಸೈಲ್ಗಳು ಭಿನ್ನವಾಗಿ ಇರುವುದು ಹೇಗೆ ಅನ್ನೋ ವಿಚಾರಗಳ ಬಗ್ಗೆ ನೋಡುವ ಮೊದಲು ನೀವಿನ್ನು ನಿಮ್ಮ ಪ್ರೀತಿಯ ತ್ರಿಭಾಷ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನೆಲ್ಲಾ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ಗೆಳೆಯರೆ, 1 ಸೆಕೆಂಡ್ಗೆ 1.5 ಕಿಲೋಮೀಟರ್ಗಳಷ್ಟು ದೂರ ಚಲಿಸುವ ಕ್ಷಿಪಣಿ ಭಾರತ ಹೊಂದಿದ್ರೆ ಏನಾಗಬಹುದು ಗೊತ್ತಾ? ಚೈನಾ, ಬಾಂಗ್ಲಾ, ಪಾಕಿಸ್ತಾನಗಳು ಗಡಿ ಖ್ಯಾತಿಯನ್ನು ನಿಲ್ಲಿಸಿ ಬಾಯಿ ಮುಚ್ಚಿಕೊಂಡು ಇರುತ್ತವೆ. ಯಾಕಂದ್ರೆ ಭಾರತದ ವಿರುದ್ಧ ಯುದ್ಧ ಮಾಡೋ ಪ್ರಯತ್ನ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಭಾರತದಲ್ಲಿನ ಮಿಸೈಲ್ಗಳು ನಮ್ಮನ್ನು ಟಾರ್ಗೆಟ್ ಮಾಡಿ ಉಡಾಯಿಸಬಹುದು ಅನ್ನೋ ಭಯ ಅವರನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಯುದ್ಧ ಮಾಡೋದಕ್ಕೂ ಮೊದಲು ಒಂದು ಅಡ್ಡಿ ಅವರಿಗೆ ಇರುತ್ತೆ. ಗೆಳೆಯರೆ, ಆಯುಧಗಳು ಇರೋದು ಯುದ್ಧ ಮಾಡೋದಕ್ಕೆ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರ ಶಾಂತಿಯುತವಾಗಿರಬೇಕು ಹಾಗೂ ನಮ್ಮ ಶತ್ರುಗಳು ನಮ್ಮ ಮೇಲೆ ಎಗರಿ ಬಾರದೆ ದೂರ ಇರಬೇಕು ಅಂದ್ರೂ ಕೂಡ ನಾವು ಬಲಾಢ್ಯವಾಗಿ ಇರಬೇಕಾಗುತ್ತೆ. ನಮ್ಮ ಬತ್ತಳಿಕೆಯಲ್ಲಿ ಸದಾ ಆಯುಧಗಳು ತುಂಬಿರಬೇಕು. ಹೀಗಾಗಿನೇ ಯುದ್ಧಕ್ಕಿಂತ ಹೆಚ್ಚು ಶಾಂತಿ ಸ್ಥಾಪನೆಗಾಗಿ ಆಯುಧಗಳು ಬೇಕಾಗುತ್ತೆ. ಸದೃಢ ಬಲಿಷ್ಠ ವ್ಯಕ್ತಿ ಮಾತ್ರ ಯಾವಾಗಲೂ ಶಾಂತಿಯುತವಾಗಿ ಇರಬಲ್ಲ. ಹೀಗಾಗಿ ಭಾರತ ಕೂಡ ಅದೇ ಮಾರ್ಗದಲ್ಲಿ ನಡೀತಾ ಇದೆ. ಮ್ಯಾಕ್ 5 ವೇಗದಲ್ಲಿ ಚಲಿಸುವ ಹೈಪರ್ಸೋನಿಕ್ ಮಿಸೈಲ್ಗಳ ತಯಾರಿಗೆ ಭಾರತ ಸಿದ್ಧತೆಯನ್ನು ನಡೆಸ್ತಾ ಇದೆ. ಹೀಗೆ ನೋಡೋದಾದ್ರೆ ನಮ್ಮ ಬತ್ತಳಿಕೆಯಲ್ಲಿ ಅಗ್ನಿ ಹಾಗೂ ಪೃಥ್ವಿ ಅಂತ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಇವು ಮ್ಯಾಕ್ 5 ಗಿಂತಲೂ ಹೆಚ್ಚಿನ ವೇಗವನ್ನು ಹೊಂದಿವೆ. ಆದ್ರೂ ನಮಗೆ ಹೈಪರ್ಸೋನಿಕ್ ಮಿಸೈಲ್ಗಳ ಅಗತ್ಯ ಬಹಳನೇ ಇದೆ. ಯಾಕೆ ಅಂತ ನೋಡುವ ಮೊದಲು ನಾವು ಹೈಪರ್ಸೋನಿಕ್ ಮಿಸೈಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಬರೋಣ. ಈ ಹೈಪರ್ಸೋನಿಕ್ ಮಿಸೈಲ್ಗಳು ಮ್ಯಾಕ್ 5 ಗಿಂತ ವೇಗವಾಗಿ ಚಲಿಸುತ್ತವೆ. ಇವುಗಳಲ್ಲಿ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಅಳವಡಿಸಲಾಗಿರುತ್ತೆ. ಅವುಗಳಿಗೆ ಅಣ್ವಸ್ತ್ರ ಸಿಡಿತಲೆಗಳನ್ನು ಅಥವಾ ಕನ್ವೆನ್ಷನಲ್ ಬಾಂಬುಗಳನ್ನು ಅಳವಡಿಸಿ ಶತ್ರುಗಳ ಟಾರ್ಗೆಟ್ ಮೇಲೆ ದಾಳಿ ಮಾಡಲಾಗುತ್ತೆ. ಇವುಗಳ ವೇಗ ಬಹಳಷ್ಟು ಹೆಚ್ಚಾಗಿ ಇರೋದ್ರಿಂದ ಇವುಗಳನ್ನು ಗುರುತಿಸೋದು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೂ ಇವುಗಳನ್ನು ಲಾಂಚ್ ಮಾಡಿದ ನಂತರ ಮ್ಯಾನ್ಯೂರಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹೈಪರ್ಸೋನಿಕ್ ಮಿಸೈಲ್ಗಳು ನಿಗದಿತ ಟಾರ್ಗೆಟ್ ನ ಕಡೆ ಚಲಿಸ್ತಾ ಇರುವಾಗಲೂ ಕೂಡ ಅದರ ಗುರಿಯನ್ನು ಬದಲಿಸಬಹುದು. ಇಂತಹ ಹೈಪರ್ಸಾನಿಕ್ ಆವಿಷ್ಕಾರದಲ್ಲಿ ಭಾರತ ಯಶಸ್ಸನ್ನು ಗಳಿಸಿದ್ದು, ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಸಂಪೂರ್ಣ ಸ್ವದೇಶಿಯಾಗಿ ಹೈಪರ್ಸೋನಿಕ್ ಮಿಸೈಲ್ಗಳು ತಯಾರಿಯಾಗುತ್ತೆ. ಹಾಗೆ ನೋಡೋದಾದ್ರೆ ನಮ್ಮಲ್ಲಿ ಅಗ್ನಿ 5 ಇದೆಯಲ್ಲ, ಅದು ಪ್ರತಿ ಗಂಟೆಗೆ 29,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಶಕ್ತಿಯನ್ನು ಹೊಂದಿದೆ. ಹೀಗಿದ್ರೂ ಭಾರತಕ್ಕೆ ಹೈಪರ್ಸೋನಿಕ್ ಮಿಸೈಲ್ ನ ಅವಶ್ಯಕತೆ ತುಂಬಾನೇ ಇದೆ. ಯಾಕೆ ಅಂದ್ರೆ ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮಣ್ಣು ಮುಕ್ಕಿಸುವ ಶಕ್ತಿ ಇದೆ. ಇಲ್ಲಿ ಹೈಪರ್ಸೋನಿಕ್ ಮಿಸೈಲ್ ನ ವ್ಯಾಪ್ತಿ ಬಹಳ ಏನು ಇರೋದಿಲ್ಲ, ಸರಿಸುಮಾರು 3,000 ಕಿಲೋಮೀಟರ್ ರೇಂಜ್ ಅನ್ನು ಇದು ಹೊಂದಿರುತ್ತೆ. ಇವುಗಳನ್ನು ಬಳಸುವಾಗ ಯುದ್ಧ ವಿಮಾನಗಳ ಮೂಲಕ ಅಥವಾ ಬಾಂಬರ್ಗಳ ಮೂಲಕ ಶತ್ರು ಗಡಿಗಳವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಎಜೆಕ್ಟ್ ಮಾಡಬೇಕಾಗುತ್ತೆ. ಆ ಬಳಿಕ ಹೈಪರ್ಸೋನಿಕ್ ಮಿಸೈಲ್ ಪ್ರತಿ ಗಂಟೆಗೆ 5,000 ಕಿಲೋಮೀಟರ್ ರೇಂಜ್ ವೇಗದಲ್ಲಿ ಚಲಿಸಿ ಶತ್ರುಗಳ ಟಾರ್ಗೆಟ್ ಮೇಲೆ ದಾಳಿಯನ್ನು ಮಾಡುತ್ತೆ. ಇಲ್ಲಿ ಹೈಪರ್ಸೋನಿಕ್ ಮಿಸೈಲ್ ಮ್ಯಾನ್ಯೂರಿಂಗ್ ನಲ್ಲಿ ಹಾಗೂ ರಡಾರ್ ಗಳನ್ನು ಯಾಮಾರಿಸೋದ್ರಲ್ಲಿ ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದಲೇ ಇವುಗಳನ್ನು ಮುಂದಿನ ಭವಿಷ್ಯದ ಯುದ್ಧ ಉಪಕರಣಗಳು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಚೈನಾದ ಬಳಿ DF-17 ಅನ್ನೋ ಹೈಪರ್ಸೋನಿಕ್ ಮಿಸೈಲ್ಗಳಿವೆ. ಅದರಲ್ಲಿನ ಎಂಜಿನ್ ಸಂಪೂರ್ಣವಾಗಿ ಡಿಟೆಚ್ ಆಗಿ ವಾರ್ ಹೆಡ್ ಮಾತ್ರ ಶತ್ರುಗಳ ಮೇಲೆ ಬೀಳೋ ಹಾಗೆ ಅದನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನ ಗ್ಲೈಡ್ ವೆಹಿಕಲ್ ಅಂತ ಕರೀತಾರೆ. ಇದು ತೀರಾ ಕೆಳಮಟ್ಟದಲ್ಲಿ ಸಂಚರಿಸುತ್ತೆ. ಹೀಗಾಗಿನೇ ರಡಾರ್ನ ಕಣ್ಣು ತಪ್ಪಿಸುವ ಶಕ್ತಿ ಈ ಹೈಪರ್ಸೋನಿಕ್ ಮಿಸೈಲ್ಗೆ ಇರುತ್ತೆ. ಇನ್ನು ಈ ರೀತಿಯ ಹೈಪರ್ಸೋನಿಕ್ ಮಿಸೈಲ್ಗಳ ತಯಾರಿಗೆ ರ್ಯಾಮ್ ಜೆಟ್ ಅಥವಾ ಸ್ಕ್ರಾಮ್ ಜೆಟ್ ಎಂಜಿನ್ಗಳು ಬೇಕಾಗುತ್ತೆ. ನಮ್ಮ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ಇದೆಯಲ್ಲ, ಅದರಲ್ಲಿ ಸ್ಕ್ರಾಮ್ ಜೆಟ್ ಎಂಜಿನ್ ಅನ್ನು ಬಳಕೆ ಮಾಡಲಾಗಿದೆ. ಅದು ಕ್ಷಿಪಣಿಯ ಮುಂಭಾಗದಿಂದ ವಾತಾವರಣದ ಗಾಳಿಯನ್ನು ಒಳಗಡೆ ಎಳೆದುಕೊಂಡು ಆ ಬಳಿಕ ಆ ರಾಕೆಟ್ ನಲ್ಲಿನ ಹೈಡ್ರೋಜನ್ ಇಂಧನ ಗಾಳಿಯ ಜೊತೆ ಮಿಕ್ಸ್ ಆಗಿ ಎಂಜಿನ್ ಅನ್ನು ತಲುಪುತ್ತೆ. ಆ ಎಂಜಿನ್ ನಲ್ಲಿ ಪವರ್ ಉತ್ಪಾದನೆ ಮಾಡುತ್ತೆ. ಆದರೆ ಈ ಹೈಪರ್ಸೋನಿಕ್ ಮಿಸೈಲ್ ಗಳಲ್ಲಿ ಹಾಗಲ್ಲ. ಅದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ನ ಕೆಳಭಾಗದಿಂದ ಆಕ್ಸಿಜನ್ ಕಂಬರ್ಸನ್ ಚೇಂಬರ್ ಅನ್ನು ತಲುಪುತ್ತೆ. ಅಲ್ಲಿ ಆ ಗಾಳಿ ಸ್ಕ್ರಾಮ್ ಜೆಟ್ ಇಂಧನದ ಜೊತೆ ಬೆರೆಯುವ ಮೊದಲು ಕೂಲ್ ಆಗಬೇಕಾಗಿರುತ್ತೆ. ಯಾಕಂದ್ರೆ ಪ್ರತಿ ಸೆಕೆಂಡ್ಗೆ 1.5 ಕಿಲೋಮೀಟರ್ ವೇಗದಲ್ಲಿ ಆ ಮಿಸೈಲ್ ಚಲಿಸ್ತಾ ಇರುವಾಗ ಅದರಿಂದ ಬರುವ ಗಾಳಿ ಕೂಡ ಘರ್ಷಣೆಯನ್ನು ಉಂಟು ಮಾಡುತ್ತವೆ.
ಹೀಗಾಗಿ ಆ ಗಾಳಿ ಬಿಸಿಯಾಗಿ ಇರುತ್ತೆ. ಒಂದು ವೇಳೆ ಅದು ಕೂಲ್ ಆಗದೆ ಇಂಧನದ ಜೊತೆ ಮಿಕ್ಸ್ ಆಗಿ ಎಂಜಿನ್ ಗೆ ಎಂಟ್ರಿ ಕೊಟ್ರೆ ಅಲ್ಲಿ ಇಂಜಿನ್ ನ ಕಾಂಡೋನೆಂಟ್ಗಳು ಹಾಳಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೊರಗಿನಿಂದ ಬರುವ ಗಾಳಿ ಕೂಲ್ ಆಗಿ ನಂತರ ಅದು ಹೈಡ್ರೋಜನ್ ಜೊತೆ ಮಿಕ್ಸ್ ಆಗಿ ನಂತರ ಎಂಜಿನ್ ಸೇರುತ್ತೆ. ಇನ್ನು ಎಂಜಿನ್ ನಲ್ಲಿ ಇಂಧನ ದಹನವಾಗಿ ಹೈ ಟೆಂಪರೇಚರ್ ಗ್ಯಾಸ್ ಇಂಜೆಕ್ಟರ್ ಗಳ ಮೂಲಕ ಅದು ಹೊರ ಹೋಗುತ್ತೆ. ಇದು ಎಕ್ಸಾಸ್ಟ್ ಮೂಲಕ ಹೊರ ಹೋಗ್ತಾ ಇದ್ದಂತೆ ಅಲ್ಲಿ ಥ್ರಸ್ಟ್ ಹೆಚ್ಚಾಗುತ್ತೆ. ಆ ಬಳಿಕ ಹೈಪರ್ಸೋನಿಕ್ ಮಿಸೈಲ್ ಗಳು ಅತ್ಯಂತ ವೇಗವಾಗಿ ಮುನ್ನುಗ್ಗೋಕೆ ಶುರು ಮಾಡುತ್ತೆ. ಹೀಗಾಗಿ ಇಲ್ಲಿ ಸ್ಕ್ರಾಮ್ಜೆಟ್ ಎಂಜಿನ್ ಅಂದ್ರೆ ಸೂಪರ್ಸೋನಿಕ್ ಕಮರ್ಷಿಯಲ್ ರಾಮ್ಜೆಟ್ ಎಂಜಿನ್ ಗಳನ್ನು ಬಳಸ್ತಾರೆ. ಈಗ ಭಾರತದ DRDO ಪರೀಕ್ಷೆ ಮಾಡಿರುವುದು ಇದೇ ಸ್ಕ್ರಾಮ್ಜೆಟ್ ಎಂಜಿನ್ ಅನ್ನ. ಗೆಳೆಯರೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಈ ಹೈಪರ್ಸಾನಿಕ್ ಮಿಸೈಲ್ಗಳಿಗಿಂತ ಶಕ್ತಿಶಾಲಿಯಾಗಿ ಮತ್ತು ಹೆಚ್ಚು ವೇಗವನ್ನು ಹೊಂದಿರುತ್ತವೆ. ಆದರೆ ಅವುಗಳನ್ನು ರಡಾರ್ಗಳು ಬೇಗನೆ ಗುರುತಿಸುತ್ತೆ. ಈ ಹೈಪರ್ಸೋನಿಕ್ ಮಿಸೈಲ್ಗಳು ಭೂಮಿಯಿಂದ ಕಡಿಮೆ ಎತ್ತರದಲ್ಲಿ ಹಾರಾಡುವುದರಿಂದ ಅವುಗಳನ್ನು ಅಷ್ಟು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಹೈಪರ್ಸೋನಿಕ್ ಮಿಸೈಲ್ಗಳು ರಡಾರ್ಗೆ ತುಂಬಾನೇ ಹತ್ತಿರ ಬಂದಾಗ ಅವು ಇದನ್ನು ಗುರುತಿಸಬಹುದು. ಆದರೆ ಅದಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗುವ ಮೊದಲೇ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಟಾರ್ಗೆಟ್ ಅನ್ನು ಧ್ವಂಸ ಮಾಡಿಬಿಡುತ್ತೆ ಮತ್ತು ಇದರಿಂದ ಶತ್ರುಗಳಿಗೆ ದೊಡ್ಡ ನಷ್ಟ ಉಂಟಾಗಿರುತ್ತೆ. ಇನ್ನು ಈ ರೀತಿಯ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಜಗತ್ತಿನ ಸೂಪರ್ ಪವರ್ ಅನಿಸಿಕೊಂಡಿರುವ ದೇಶಗಳು ಹೊಂದಿವೆ. ಚೈನಾದಲ್ಲಿ DF-17 ಇದೆ. ಅದು ಜಗತ್ತಿನ ಮೊದಲ ಕನ್ವೆನ್ಷಿಯಲ್ ಹಾಗೂ ವಾರ್ಹೆಡ್ ಗಳನ್ನು ಸಾಗಿಸುವ ಹೈಪರ್ಸೋನಿಕ್ ಮಿಸೈಲ್ ಅನ್ಸ್ಕೊಳ್ತಾ ಇದೆ. ಇದನ್ನು ಚೈನಾ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಟಾರ್ಗೆಟ್ ಮಾಡಿಕೊಂಡೇ ನಿರ್ಮಾಣ ಮಾಡಿದೆ ಅಂತ ಹೇಳಲಾಗ್ತಾ ಇದ್ದು, ಆಗಸದಲ್ಲಿ ಇದ್ದಾಗಲೇ ಅವುಗಳ ಟ್ರಜೆಕ್ಸಿಯನ್ನು ಬದಲಿಸಿಕೊಳ್ಳುವ ಶಕ್ತಿ ಈ DF-17 ಗೆ ಇರುತ್ತೆ. ಇನ್ನು ಅಮೆರಿಕದ ಬತ್ತಳಿಕೆಯಲ್ಲಿ ಬೋಯಿಂಗ್ ನಿರ್ಮಿತ X-51A ಅನ್ನುವ ಹೈಪರ್ಸೋನಿಕ್ ವೆಹಿಕಲ್ ಇದೆ. ಇದು ಪ್ರತಿ ಗಂಟೆಗೆ 5300 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ಮುಟ್ಟುವ ಶಕ್ತಿಯನ್ನು ಹೊಂದಿದೆ. ಇನ್ನು ರಷ್ಯಾದ ಬಳಿಯಲ್ಲಿ ಕಿನ್ಜೆಲ್ 47 M2 ಅನ್ನುವ ಹೈಪರ್ಸೋನಿಕ್ ಮಿಸೈಲ್ ಇದೆ. ಇಲ್ಲಿ ಅಮೆರಿಕ ಸ್ಕ್ರಾಮ್ಜೆಟ್ ಎಂಜಿನ್ ಅನ್ನು ಬಳಸಿ ಹೈಪರ್ಸೋನಿಕ್ ಮಿಸೈಲ್ ಅನ್ನು ಸಿದ್ಧಪಡಿಸಿದ್ರೆ ಚೈನಾದ DF-17 ಗ್ಲೈಡ್ ವೆಹಿಕಲ್ ಅನ್ನು ಒಳಗೊಂಡಿದೆ. ಹಾಗೆ ಭಾರತ ಪರೀಕ್ಷೆ ಮಾಡಿರುವ ಎಂಜಿನ್ ಸ್ಕ್ರಾಮ್ಜೆಟ್ ಆಗಿದ್ದು ಅಲ್ಲಿ ಮಿಸೈಲ್ ನ ವೇಗವನ್ನು ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಹೈಪರ್ಸೋನಿಕ್ ಮಿಸೈಲ್ ಗೆ ಬೇಕಾದ ಸಾಕಷ್ಟು ತಂತ್ರಜ್ಞಾನವನ್ನು ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಮಿಸೈಲ್ ಶಕ್ತಿಯನ್ನು ಹೆಚ್ಚು ಮಾಡುವುದು ಅಷ್ಟೇ ಅಲ್ಲದೆ ಚೈನಾ, ಪಾಕಿಸ್ತಾನ ಎಂಬ ಶತ್ರುಗಳು ಭಾರತದ ಬಗ್ಗೆ ಎಚ್ಚರಿಕೆಯಿಂದ ಇರುವ ಹಾಗೆ ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಗೆಳೆಯರೇ ಹೈಪರ್ಸೋನಿಕ್ ಮಿಸೈಲ್ ನ ಎಂಜಿನ್ ಮತ್ತು ಅದರಲ್ಲಿ ಭಾರತ ಪಡೆದಿರುವ ಯಶಸ್ಸಿನ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.